ಇಲ್ಲಿ ಹೋರಾಟ ಅನ್ನುವಂಥದ್ದು. ಸೊ ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ರೂಪೇಶ್ ರಾಜಣ್ಣ ಅವರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಸರ್? ಖಂಡಿತವಾಗ್ಲೂ ಇವತ್ತು ವಾಟಾಳ್ ನಾಗರಾಜ್ ಅವರು ಏನು ಕರೆದಿದ್ದಾರೆ, ಕರ್ನಾಟಕ ಬಂದು ಒಂದಷ್ಟು 20 ಬೇಡಿಕೆಗಳನ್ನ ಇಟ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆ ಸಹ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡಿತ್ತು. ಕಳೆದ 1 ತಿಂಗಳಿಂದ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಬಂದು, ಏನು ಅತ್ತಿ ಬೆಲೆ ಗಡಿ ಬಂದ್ ಮಾಡೋ ವಿಚಾರ ಆಗಿರ್ಬೋದು, ಹೊಸಕೋಟೆ ಟೋಲ್ ಬಂದ್ ಮಾಡೋ ವಿಚಾರ ಆಗಿರ್ಬೋದು. ಆಮೇಲೆ ನಾವೆಲ್ಲರೂ ಬೆಳಗಾವಿಗೂ ಹೋಗಿ ಅಲ್ಲೂ ಸಹ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ವಿ. ಅಂದರೆ ನಮ್ಮ ಬೇಡಿಕೆಗಳು ಏನು ಅನ್ನೋದು ಮಾಧ್ಯಮದ ಮುಖಾಂತರ ಜನಪ್ರತಿನಿಧಿಗಳಿಗೆ ತಲುಪಿತ್ತು. ಆದರೂ ಸಹ ಅವರು ತಲೆ ಕೆಡಿಸ್ಕೊಳ್ಳದೆ ನಿರ್ಲಕ್ಷ್ಯತನವನ್ನು ತೋರುವ ಪರಿಣಾಮವಾಗಿ ಇವತ್ತು ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆದರೆ ಹೋರಾಟವನ್ನು ಮಾಡಬೇಕು ಅಂತ ಬಂದವರಿಗೆ ಬಸ್ ತಗೊಬಂದು ಪೊಲೀಸ್ ವ್ಯವಸ್ಥೆಯನ್ನು ಬಳಸ್ಕೊಂಡು ನಮ್ಮೆಲ್ಲರನ್ನು ಅರೆಸ್ಟ್ ಮಾಡಿ ಕರ್ಕೊಬಂದು ಒಳಗಡೆ ಬಿಟ್ಬಿಟ್ಟು ನೀವು ಅಲ್ಲಿ CD ತೋರಿಸ್ಕೊಂಡು ಪೆನ್ ಡ್ರೈವ್ ತೋರಿಸ್ಕೊಂಡು ಹನಿ ಟ್ರ್ಯಾಪ್ ಅಂದ್ಕೊಂಡು ವಿಧಾನಸೌಧದ ಮರ್ಯಾದೆಯನ್ನು ಕಳೀತಾ ಕೂತಿದ್ದಾರೆ. ಇಲ್ಲ, ಅದು ಕಡೆಗಣಿಸ್ತಾ ಇರೋದು ಕೆಲವು ಮೇಡಮ್. ಇವತ್ತು ನಾವೆಲ್ಲ ಶಾಲು ಹಾಕೋ ಹೋರಾಟ ಮಾಡ್ತಾ ಇರೋದು ಎಲ್ಲರನ್ನೂ ಸರಿಯಾಗಿ ಗಮನಿಸ್ಕೊಂಡಿದ್ರೆ ಇವತ್ತು ಅಲ್ಲಿ ಏನೋ MES ಮತ್ತು ಕರ್ನಾಟಕದ ಹೋರಾಟ ನಡೆದಾಗ ಅಲ್ಲಿ ಏನೋ ಕನ್ನಡಿಗರ ಮೇಲೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು MES ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಡ್ತಾರೆ, ಕನ್ನಡಿಗರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನೇ ಮಾಡಲಿಲ್ಲ. ದಯವಿಟ್ಟು ಈ ವಿಚಾರದಲ್ಲಿ ನಿಲುವೇನು? ನಾವು ರಾಜ್ಯೋತ್ಸವ ಇಲ್ಲೆಲ್ಲ ಕನ್ನಡ ಬಾವುಟ ಇಟ್ಕೊಂಡು ಮಾಡಬೇಕಾದ್ರೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ, ಇದು ತಪ್ಪು. ಅವ್ರು ವರ್ಷ ಪೂರ್ತಿ ಈ ರೀತಿ ಮಾಡ್ತಾ 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 ನಮಗೆ ನೋವುಂಟು ಮಾಡ್ತಕ್ಕಂಥದ್ದು. ಅದು ಎಲ್ಲಿ? ನಮ್ಮ ನೆಲದಲ್ಲಿ ನಿಂತ್ಕೊಂಡು ನಾವು ಕಳೆದ 3 ವರ್ಷದಿಂದ ಯಾವ ಜಾಗದಲ್ಲಿ MES ಅವರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ, ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಅದೇ ಜಾಗದಲ್ಲಿ ನಾವು ಕನ್ನಡ ಕುಣಿತ ಕಾರ್ಯಕ್ರಮ ಮಾಡ್ತೀವಿ, ಏನೋ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ. ಸೊ ಈ ರೀತಿ ದಿಟ್ಟವಾಗಿ ಹೋರಾಟಗಾರರು ನಿಂತಿರಬೇಕಾದ್ರೆ ಅಧಿಕಾರ, ಕಾನೂನು ಎಲ್ಲವನ್ನೂ ಪಡೆದಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಮುಖಂಡರು ನೀವು ನೋಡಿದ್ರೆ ಎಲ್ಲವನ್ನು ಮರೆತು ನಿಂತಿರ್ತಕ್ಕಂಥದ್ದು ಬಹಳ ಅನ್ಯಾಯವಾದ ವಿಚಾರ. ಈ ವಿಚಾರದಲ್ಲಿ ನೀವು ನಮ್ಮ ಧ್ವನಿ ಆಗಬೇಕು, ನಮ್ಮ ಪರವಾಗಿ ನಿಲ್ಲಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅಕಸ್ಮಾತ್ ಇವತ್ತಿನ ಹೋರಾಟಕ್ಕೆ ಎಲ್ಲ ಒಂದು ಕಡೆ ಬೆಲೆ ಸಿಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ನಿಮ್ದು? ಇವತ್ತಿನ ಹೋರಾಟಕ್ಕೆ ಬೆಲೆ ಸಿಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ? ಹೋರಾಟಗಾರದ್ದು ಹೇಗೆ ಅಂತಂದ್ರೆ ನಿರಂತರವಾಗಿ ನಾಡಿನ ವಿಚಾರ ಬಂದಾಗ ಕೇವಲ 1 ದಿನಕ್ಕೆ ಸೀಮಿತವಾಗಲ್ಲ, 1 ಗಂಟೆಗೆ ಸೀಮಿತವಾಗಲ್ಲ, ಅಥವಾ ಎಲ್ಲೋ ಒಂದು ಜೈಕಾರ ಕೂಗ್ಬಿಟ್ಟು ಹೋಗ್ಬಿಡಲ್ಲ. ಪ್ರತಿದಿನ ಪ್ರತಿ ವರ್ಷ ನಾವು ಶಾಲು ಹಾಕಿದ ಮೇಲೆ ಯಾವಾಗ ನಮ್ಮ ಶಾಲು ಹಿಡಿಯೋದು ಅಂತಂದರೆ ನಾವು ಸತ್ತಾಗಿದೆ. ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಈ ಹೋರಾಟ ಇಲ್ಲಿ ಮುಗಿದಿದೆ ಅಂತ ತಿಳ್ಕೋಬಾರ್ದು. ಈ ಹೋರಾಟವನ್ನು ನೀವು ಸ್ಫೂರ್ತಿಯಾಗಿ ತಗೊಳ್ಳಿ, ನಿಮಗೆ ಒಂದು ಏನೋ ಎಚ್ಚರಿಕೆ ಗಂಟೆಯಾಗಿ ತೆಗೆದುಕೊಂಡು ನಮ್ಮ ಪರವಾಗಿ ನಿಲ್ಲಿ. ಇಲ್ಲ ಅಂದರೆ ಇವತ್ತು ಇಲ್ಲಿ ನೋಡಿದರೆ ಇದು ಟ್ರೈಲರ್ ಅಂದ್ಕೊಳ್ಳಿ, ಇನ್ನು ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಮಟ್ಟದ ಪಿಕ್ಚರ್ನೇ ನೋಡ್ತೀರಾ ಹೋರಾಟ. ಓಕೆ ಸರ್, ನೋಡಿದ್ರಲ್ಲ ಕನ್ನಡ ಪರ ಹೋರಾಟಗಾರರ ಯಾವುದೇ ಕಾರಣಕ್ಕೂ ಇಲ್ಲೋದಿಲ್ಲ ಅನ್ನುವಂಥ ಮಾತು ಇದಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ.